ನಮಸ್ತೆ. ಓದ್ತಾ ಇರೋ ಪುಸ್ತಕದ ಹೆಸರು ಓಯಾಸಿಸ್, ಬದುಕು, ಭಾವನೆ, ಯಶಸ್ಸು, ಬರಡಾದ ಬದುಕಿಗೆ 23 ಸ್ಫೂರ್ತಿಯ ಚಿಲುಮೆಗಳು. ಬರೆದಿರೋದು ಗಿರೀಶ ಶ್ರೀಪಾದ ಮೇವುಂಡಿ ಅವರು. ಸೊ ಮೊನ್ನೆ ನಾವು ಶುರು ಮಾಡಿದಂತ ಚಾಪ್ಟರ್ ಸಫಲತೆಗಾಗಿ ವಿಭಿನ್ನ ಕಾರ್ಯತಂತ್ರಗಳು ಅನ್ನೋ ಚಾಪ್ಟರ್ ಇಂದ ಕಾರ್ಯತಂತ್ರಗಳು ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ, ಹಾಗೆ ಅದರ ಮಹತ್ವ ಏನು ಅಂತ ತಿಳ್ಕೊಂಡ್ವಿ, ಅದನ್ನ ಹೇಗೆ ಯಾವ್ಯಾವ ಕ್ಷೇತ್ರದಲ್ಲಿ ಹೇಗೆ ನಾವು ಇಂಪ್ಲಿಮೆಂಟ್ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ನಿನ್ನೆ ಒಂದ್ 2 ಕಾನ್ಸೆಪ್ಟ್ ನ ತಿಳ್ಕೊಂಡ್ವಿ. ಅಂದ್ರೆ ವೃತ್ತಿಯಲ್ಲಿ, ಹಣಕಾಸಿನಲ್ಲಿ, ಮತ್ತೆ ದೇಹ, ಮನಸ್ಸು, ಆತ್ಮದಲ್ಲಿ ಹೇಗೆ ಪ್ಲಾನ್ ಮಾಡ್ಬೇಕು. ಪ್ಲಾನ್ ಬೇರೆ, ಆಕ್ಷನ್ ಪ್ಲಾನ್ ಬೇರೆ. ಆಯ್ತಾ? ಈಗ ಇನ್ನ ರಿಮೈನಿಂಗ್ ಅಲ್ಲಿ ಹೇಗೆ ನಾವು ನೋಡ್ಕೊಬೇಕು. ಆಸಕ್ತಿ, ವಿಹಾರ ಹಾಗೂ ಮನೋರಂಜನೆ. ನಮ್ಗೇನು ಇಂಟ್ರೆಸ್ಟ್ ಇದೆ, ಮನೋರಂಜನೆ, ನಮ್ಗೇನು ಎಂಟರ್ಟೈನ್ಮೆಂಟ್, ನಮ್ಗೇನ್ ಇಷ್ಟ ಎಂಟರ್ಟೈನ್ಮೆಂಟ್, ಆಯ್ತಾ? ಎಂಟರ್ಟೈನ್ಮೆಂಟ್ ಅಲ್ಲಿ ವಿಹಾರ ಅಂದ್ರೆ ಹೊರಗಡೆ ಓಡಾಡೋದು, ರೆಸ್ಟ್ ಅಂತ ಅನ್ಕೊಳ್ಳೋಣ, ವಿಹಾರಕ್ಕೆ ಹೋಗೋದು. ಓಕೆ, ಈಗ ಆಸಕ್ತಿ, ವಿಹಾರ, ಮನೋರಂಜನೆ ಇದು ಕಾನ್ಸೆಪ್ಟ್. ಇದಕ್ಕೆ ಹೇಗೆ ನಾವು ಏನಕ್ಕೆ ಬೇಕಿದು ಅಂತ ನಾವು ನೋಡೋದಾದ್ರೆ, ಅದನ್ನ ಕಂಪ್ಲೀಟ್ ಅಂದ್ರೆ ಅದು ನಮ್ಗೆ ಹೆಂಗ್ ಗೊತ್ತಾಗತ್ತೆ ಅಂದ್ರೆ, ನಮ್ಮ ಹವ್ಯಾಸಗಳು, ನಮ್ಮ ಇಂಟ್ರೆಸ್ಟ್ ಏನು ಅದನ್ನ ಹಾಬಿ ಮಾಡ್ಕೊಬೇಕು. ವಿಹಾರ ಮಾಡ್ಬೇಕು, ವಿಹಾರ ನಮ್ಗೆ ಆರಾಮ್ ಸಿಗ್ಬೇಕು, ಸ್ವಲ್ಪ ಬ್ರೇಕ್ ಬೇಕು ಅಂದ್ರೆ ಪ್ರವಾಸಕ್ಕೆ ಹೋಗ್ಬೇಕು. ಮನೋರಂಜನೆ, ಎಂಟರ್ಟೈನ್ಮೆಂಟ್ ಬೇಕು ಅಂದ್ರೆ ನಮ್ಗೆ ಸಾಮಾಜಿಕ ಮಾಧ್ಯಮಗಳ ಬಳಕೆಯನ್ನ ಮಾಡ್ಕೋಬೇಕು. ಇದನ್ನ ಆಸಕ್ತಿಗೆ ಹವ್ಯಾಸಗಳು, ವಿಹಾರಕ್ಕೆ ಪ್ರವಾಸ, ಮನೋರಂಜನೆಗೆ ಸೋಷಿಯಲ್ ಮೀಡಿಯಾ. ಇದಕ್ಕೆ ಇದು ಅಂತ ಆಯ್ತು. ಹೆಂಗೆ ದೇಹಕ್ಕೆ ಆರೋಗ್ಯವಾಗಿರ್ಬೇಕು, ಮನಸ್ಸಿಗೆ ನೆಮ್ಮದಿಯಿಂದ ಇರಬೇಕು, ಆತ್ಮಕ್ಕೆ ಆಧ್ಯಾತ್ಮ ಬೇಕು, ಹಾಗೆ ಈಗ ತಿಳ್ಕೊಂಡ್ವಿ. ಈಗ ಇದನ್ನ ಕಾರ್ಯತಂತ್ರದಲ್ಲಿ ಹೇಗ್ ನೋಡ್ಬೇಕು. ನನ್ನ ವೈಯಕ್ತಿಕ ಅಭಿರುಚಿಗೆ ತಕ್ಕಂತೆ ಹವ್ಯಾಸಗಳನ್ನ ಆಯ್ಕೆ ಮಾಡ್ಕೊಬೇಕು. ನನಗೆ ಆಸಕ್ತಿ ಇದೆ, ಈಗ ಆ ಆಸಕ್ತಿಗೆ ನಾನು ಹವ್ಯಾಸನ ಸೆಲೆಕ್ಟ್ ಮಾಡ್ಕೊಬೇಕು ಅಂದ್ರೆ ನನ್ನ ಅಭಿರುಚಿಗೆ ತಕ್ಕಂತೆ ಇರ್ಬೇಕದು, ಅವಾಗ್ಲೇ ನಂಗೆ ಇಂಟ್ರೆಸ್ಟ್ ಬರೋದು. ಓಕೆ, ಈಗ ನನ್ನ ಅಭಿರುಚಿ ಯಾವ್ದ್ರಲ್ಲಿದೆ, ನನಗೆ ಇಂಟ್ರೆಸ್ಟ್ ಯಾವ್ದ್ರಲ್ಲಿದೆ, ಯಾಕೆ ಅದ್ರಲ್ಲಿ ಇಂಟ್ರೆಸ್ಟ್ ಇದೆ, ಅದ್ರ ಮೇಲೆ ಇಂಟ್ರೆಸ್ಟ್ ಇರೋದ್ರಿಂದ ನನಗೆ ಹೆಂಗ್ ಖುಷಿ ಆಗ್ತಾ ಇದೆ, ಅದನ್ನ ಕಾರ್ಯತಂತ್ರ ಬರ್ಕೋಬೇಕು. ಅದಾದ್ಮೇಲೆ ಸ್ಪರ್ಧಾತ್ಮಕ ಯುಗದ ಅಗತ್ಯಕ್ಕೆ ತಕ್ಕನಾದ ಹೊಸ ವಿಷಯಗಳ ಕಲಿವಿಕೆಗೆ ಹಾಗೂ ಅಳವಡಿಕೆ. ಅಂದ್ರೆ ನಾವು ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ಈ ಒಂದು ಕಾಂಪಿಟೇಷನ್ ವರ್ಡ್ ಅಲ್ಲಿ ನಾವು ಹೊಸದನ್ನ ಕಲಿತಾ ಇದ್ರೆ ನಾವು ಸ್ವಲ್ಪ ಆರಾಮಾಗಿರಕ್ ಸಾಧ್ಯ. ಹೊಸದನ್ನ ಏನೂ ಕಲ್ತಿಲ್ಲ ಅಂದ್ರೆ ನಿಂತ ನೀರ್ ತರ ಜೀವನ ಬೋರ್ ಆಗ್ಬಿಡುತ್ತೆ. ಅಂದ್ರೆ ವಿಹಾರ ಅಂದ್ರೆ ಪ್ರವಾಸಕ್ಕೆ ಹೋಗೋದು ಹೇಗೋ ಹಾಗೆ ಹೊಸ ವಿಚಾರಗಳನ್ನ ಕಲ್ತು ಅಳವಡಿಸ್ಕೊಳ್ಳೋದು. ಅಂದ್ರೆ ಪ್ರವಾಸಗಳಿಗೆ ಹೋದಾಗ ಅದಕ್ಕೆ ಹೇಳ್ತಾರಲ್ವಾ, ದೇಶ ಸುತ್ತಬೇಕು, ಕೋಶ ಓದ್ಬೇಕು ಅಂತ. ಇವೆರಡೂ ಕೂಡ ನಮಗೆ ಸಾಕಷ್ಟು ನಾಲೆಜ್ನು ಕೊಡುತ್ತೆ, ಹಾಗೆ ನಮಗೆ ಒಂದು ಪೀಸ್ಫುಲ್ ಅಂತಂತ್ರ ವಿಹಾರ ಬ್ರೇಕ್ ಕೂಡ ಕೊಡುತ್ತೆ. ಆಯ್ತಾ? ಸೊ ಮನಸ್ಸಿಗೆ ಮುದ ನೀಡುವಂತಹ, ಮೆದುಳಿಗೆ ತೀಕ್ಷ್ಣಗೊಳಿಸುವಂತಹ ವಿಷಯಗಳನ್ನ ಓದ್ಬೇಕು, ಕಲಿಬೇಕು ಅಂತ ಜಾಗಗಳಿಗೆ ವಿಸಿಟ್ ಮಾಡ್ಬೇಕು. ಮನಸ್ಸು ಮತ್ತೆ ಮೆದುಳು ಎರಡಕ್ಕೂ ಮುದ ಕೊಡೋ ಅಂತಹ ಜಾಗಗಳಿಗೆ ಹೋಗ್ಬೇಕಂತ. ಆಯ್ತಾ? ಅವಾಗ ಮಾತ್ರ ನಮ್ಗೆ ಅದು ಬ್ರೇಕ್ ಸಿಗುತ್ತೆ. ಬರೀ ಮನ್ಸಿಗೆ ಒಪ್ಪಿಗೆ ಆಗ್ಬಿಟ್ಟು ನಮ್ಮ ಮೆದುಳಿಗೆ ವರ್ಕ್ ಆಗ್ಲಿಲ್ಲ ಅಂತಂದ್ರೆ ಮತ್ತೆ ಬಂದ್ ಅದೇ ಟೆನ್ಷನ್ ಅಲ್ವಾ? ಸೊ ದಟ್ ಎರಡಕ್ಕೂ ಕೂಡ ಆರಾಮ್ ಅನ್ಸ್ಬೇಕು. ಹಾಗೆ ನಾವು ಹೊಸ ತಾಣಗಳಿಗೆ ಪ್ರವಾಸ ಮಾಡ್ಬೇಕು. ವಿಶ್ರಾಂತಿಯ ಮೂಲಕ ವಿರಾಮ ಪಡೆದು ದೈಹಿಕ ಮತ್ತು ಮಾನಸಿಕ ಆಯಾಸವನ್ನ ನೀಗಿಸ್ಕೋಬೇಕು. ಸೊ ನಾನು ಇಷ್ಟು ದಿನ ನನಗೋಸ್ಕರ ಟೈಮ್ ಕೊಟ್ಕೊಳ್ತಾ ಇದ್ದೀನಿ, ನಾನಿಲ್ಲಿ ಟ್ರಿಪ್ ಹೋಗ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ನಾರ್ಮಲಿ ನಾವೇನ್ ಮಾಡ್ತೀವಿ ಅಂದ್ರೆ, ನಂಗೆ ತುಂಬಾ ಜನ ಕೇಳ್ತಾ ಇರ್ತಾರೆ, ಮ್ಯಾಮ್ ನೀವು ಕೆಲವರು ಹತ್ರದಲ್ಲಿರೋರು, ಬೆಳಗ್ಗೆಯಿಂದ ಸಂಜೆ ತನಕ ನೀನ್ ನಾರ್ಮಲಿ ಬಿಸಿ ಇರ್ತೀಯಾ, ನಿನ್ ಬಿಸಿ ಶೆಡ್ಯೂಲ್ ಏನಂತ ಗೊತ್ತು, ನಿನ್ನ ನಾನು ಎಲ್ಗೂ ಕರಿಯಲ್ಲ, ಬಿಕಾಸ್ ನಂಗೆ ಗೊತ್ತು ನೀನ್ ಬಂದಿಲ್ಲ ಅಂದ್ರೂ ಬೇಜಾರ್ ಮಾಡ್ಕೊಳ್ಳಲ್ಲ ಅನ್ನೋ ಲೆವೆಲ್ಗೆ ಇವತ್ತು ಪೀಪಲ್ ಅರ್ಥ ಮಾಡ್ಕೊಳ್ತಿದ್ದಾರೆ ನನ್ನ ಜೊತೆಲಿರೋರು. ಆದ್ರೆ ಅವ್ರು ಏನ್ ಕೇಳ್ತಾರೆ ಅಂದ್ರೆ, ನಿಂಗೆ ಬೋರ್ ಆಗಲ್ವಾ, ಅಂದ್ರೆ ಓಕೆ ಬಟ್ ಸ್ಟಿಲ್ ಎಲ್ಲೂ ಹೋಗ್ಬೇಕು ಅನ್ಸಲ್ವಾ ಅಂತ. ಬಟ್ ಏನಂದ್ರೆ ಇದನ್ನೇ ಕಾರ್ಯತಂತ್ರ ಅನ್ನೋದು. ಎಕ್ಸಾಂಪಲ್, ನಾನು ಯಾವ್ದೋ ಒಂದು ಎಪಿಸೋಡ್ ಅಲ್ಲಿ ಹೇಳಿದ್ದೆ ಕೂಡ. ಈಗ ನಂಗೆ ಮೈಸೂರಲ್ಲಿ ಕೆಲ್ಸ ಇದೆ, ಆಯ್ತಾ? ಮೈಸೂರಲ್ಲಿ ನನ್ ಕೆಲ್ಸಕ್ಕೆ ಹೋದಾಗ ನನ್ ಕೆಲ್ಸ ನಂಗೆ 4 ಅವರ್ ಇರುತ್ತೆ ಅನ್ಕೊಳ್ಳಿ. ಓಕೆ, ಇನ್ನ 2 ಅವರ್ಸ್ ನಾನು ನನ್ಗೋಸ್ಕರ ಟೈಮ್ ಕೊಟ್ಕೊಂಡು ಅಲ್ಲಿ ಯಾವ್ದಾದ್ರು ಜಾಗ ವಿಸಿಟ್ ಮಾಡೋದಾಗಿರ್ಬೋದು, ಅದಕ್ಕೆ ಪ್ಲಾನ್ ಮಾಡ್ಕೊಂಡು ಹೋಗಿ ಕೆಲ್ಸ ಮುಗಿಸಿದ್ಮೇಲೆ ಆರಾಮಾಗಿ 1 ಅವರ್ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೊರಟು ಬರ್ತೀನಿ. ಇಲ್ವಾ, ನನಗ್ ಮಧ್ಯಾಹ್ನದ ಮೇಲೆ ಅಲ್ಲಿ ಕೆಲ್ಸ ಇದ್ಯಾ, ಬೆಳಗ್ಗೆನೆ ಹೋಗಿ ಮಧ್ಯಾಹ್ನದ ತನಕ ನಾನು ಏನೇನೆಲ್ಲ ನನ್ಗೋಸ್ಕರ ಟೈಮ್ ಸ್ಪೆಂಡ್ ಮಾಡ್ಬೇಕು, ನಾನು ನನ್ನ ಜೊತೆಲಿ ಯಾರು ಬಂದಿರ್ತಾರೆ ಎಲ್ರೂ ಕೂಡ ನಾವು ಫಸ್ಟ್ ಹೋಗಿ ಆರಾಮ್ಸೆ ನಮ್ಮ ಒಂದ್ ಬ್ರೇಕು ತಗೊಳ್ತೀವಿ, ಕೆಲ್ಸನ ಮುಗಿಸ್ಕೊಂತೀವಿ. ಎಲ್ಲಿ ಹೋದ್ರೂ ಕೂಡ ಮಿನಿಮಮ್ 1 ಅವರ್. ಈಗ
ಔಟ್ ಆಫ್ ಸ್ಟೇಷನ್ ಹೋದ್ರೂ ಸರಿ ಅಥವಾ ಎಲ್ಲಿ ಹೋದ್ರೂ ಸರಿ, ಅಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದೀವಿ ಅಂದ್ರೆ ಅಲ್ಲಿ ಕೆಲಸ ಎಷ್ಟು ಗಂಟೆಗಿದೆ, ಎಷ್ಟು ಅವರ್ ಇದೆ ಅಂತ ನೋಡ್ಕೊಂಡು ನಾವು ಆ ಕಡೆಯಿಂದ ಬುಕ್ ಮಾಡ್ಕೊಳ್ಳೋದು, ರಿಟರ್ನ್ ಟಿಕೆಟ್ಸ್ ಬುಕ್ ಮಾಡ್ಕೊಳ್ಳೋದು ನಾರ್ಮಲಿ 1-3 ಅವರ್ ಲೇಟ್ ಆಗೇ ಮಾಡ್ಕೊಳ್ತೀವಿ. ಯಾಕಂದ್ರೆ 1 ಅವರ್ ಟೈಮ್ ಸ್ಪೆಂಡ್ ಮಾಡೋಣ ಆ ಜಾಗದಲ್ಲಿ ಅಂತ. ಸೊ ಇದು ಕಾರ್ಯತಂತ್ರ. ನನಗೆ ಕೆಲ್ಸಾನೂ ಆಯ್ತು, ನನಗ್ ಬ್ರೇಕು ಸಿಕ್ತು. ಸೊ ಅದಕ್ಕೆ ನಾವು ಯಾವಾಗ್ಲೂ ಅಟ್ಲೀಸ್ಟ್ ಓಕೆ ಬ್ರೇಕ್ ಬೇಕಪ್ಪ, ಎಲ್ಲಾದ್ರೂ ಒಂದಿನ ಹೋಗಿ ಬರ್ಬೇಕಪ್ಪ, ಸಾಕಾಯ್ತಪ್ಪ ಅಂತ ನಿಜವಾಗ್ಲೂ ಹೇಳ್ತೀನಿ. ನನ್ಗೆ ಆಗಿರ್ಬೋದು, ಸಂದೇಶ್ಗೆ ಆಗಿರ್ಬೋದು, ಇದನ್ನ ಯಾವತ್ತೂ ನಾವಿಬ್ರು ಮಾತಾಡ್ಕೊಂಡಿಲ್ಲ. ಯಾಕೋ ತುಂಬಾ ಬೋರ್ ಆಗ್ಬಿಟ್ಟಿದೆ, ಇದೇ ಆಗ್ಬಿಟ್ಟಿದೆ, ಚೂರ್ ಬ್ರೇಕ್ ತಗೊಳ್ಳೋಣ, ಎಲ್ಲಾದ್ರೂ ಹೋಗ್ ಬರೋಣ ಬ್ರೇಕ್ ತಗೊಂಡು, ಯಾವತ್ತೂ ಮಾತಾಡಿಲ್ಲ ನಾವು. ಯಾಕೆ ಅಂದ್ರೆ ನಮಗ್ ಬೋರೇ ಆಗಲ್ಲ. ಯಾಕೆ ಬೋರ್ ಆಗಲ್ಲ? ಬಿಕಾಸ್ ನಮ್ ಕೆಲ್ಸನ ನಾವು ಎಂಜಾಯ್ ಮಾಡ್ತಾ ಇದೀವಿ, ನಮ್ ಕೆಲ್ಸನ ನಾವು ತುಂಬಾ ಖುಷಿಯಿಂದ ಮಾಡ್ತಾ ಇದೀವಿ. ಹಾಗೆ ನಾವು ಕೆಲ್ಸಕ್ಕೆ ಅಂತ ಎಲ್ಲಿ ಹೋದ್ರುನು ನಮ್ಗದು ಬ್ರೇಕೆ. ಲಾಂಗ್ ಡ್ರೈವ್ ಆದಂಗಾಯ್ತು, ನಾವಲ್ಲಿ ಟ್ರಿಪ್ ಹೋದಂಗಾಯ್ತು. ಅಂಡ್ ನಾವು ಹೋಗ್ಬೇಕಾದ್ರೆ ನಾರ್ಮಲಿ ನಾವು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ, ಈ ತರದ್ ಹೋಗ್ಬೇಕಾದ್ರೆ ನಾವು ಈಗ ನನ್ನ ಮಗ, ನನ್ನ ಹಸ್ಬೆಂಡ್, ಅಪ್ಪ ಅಮ್ಮ ಕರ್ಕೊಂಡು ಹೋಗ್ತೀವಿ. ಸೊ ಅವ್ರಿಗೆ ಅಲ್ಲಿ ಕೆಲಸ ಒಂದ್ 2-3 ಅವರ್ಸ್ ಇರುತ್ತೆ ಅಂದ್ರೆ ಅವ್ರಿಗೂ ಹೇಳ್ಬಿಡ್ತೀನಿ, ನೀವು ನನ್ನ ಜೊತೆ 3-4 ಅವರ್ ಟೈಮ್ ಸ್ಪೆಂಡ್ ಮಾಡ್ಲೇಬೇಕು ನನ್ನ ಕೆಲಸದಲ್ಲಿ ಅಂತ. ಸೊ ಅವರು ಅಲ್ಲೇ ಇರ್ತಾರೆ. ಮುಗಿಸ್ಕೊಂಡ್ ಮೇಲೆ ನಡೀರಿ ಟ್ರಿಪ್ ಹೋಗಿ ಬರೋಣ ಅಂತ 2 ಅವರ್ಸ್ ಟ್ರಿಪ್ ಹೋಗಿ ಬರ್ತೀವಿ ಅಲ್ಲೇ ಎಲ್ಲಾದ್ರೂ. ಸೊ ಬ್ರೇಕು ಆಯ್ತು, ಫ್ಯಾಮಿಲಿ ಟೈಮ್ ಆಯ್ತು, ಕೆಲ್ಸನ ಆಯ್ತು. ನನಗೆ ಅವ್ರು ಸ್ಪಂದಿಸ್ತಾ ಇದ್ದಾರೆ. ಓಕೆ, ನನ್ನ ಕೆಲ್ಸದಲ್ಲಿ ಬಂದು ಪಾಪ ಅವ್ರಿಗೇನು ಅರ್ಥ ಆಗದೆ ಇದ್ರು, ಕೆಲವೊಂದ್ ಟೈಮು ಅಲ್ಲೇನೋ ಅವ್ರ ಕೆಲಸ ಇಲ್ಲದೆ ಇದ್ರು ಸುಮ್ಮನೆ ಕೂತ್ಕೊಂಡು ಅವರು ನನಗ್ ಸ್ಪಂದಿಸ್ತಾ ಇದ್ದಾರೆ, ನಾನು ಅವ್ರಿಗೆ ಸ್ಪಂದಿಸ್ತಾ ಇದ್ದೀನಿ. ಸೊ ವಿನ್ ವಿನ್ ವರ್ಕ್ ಆಗುತ್ತೆ. ಸೊ ತಂತ್ರ, ಕಾರ್ಯತಂತ್ರ. ಓಕೆ, ಸೊ ಇದು ನಾವು ಆಕ್ಷನ್ ಪ್ಲಾನ್ ಅಲ್ಲಿ ಮಾಡ್ಕೋಬೇಕು ಯಾವಾಗ್ಲೂ ಕೂಡ ಅಂತ. ಇನ್ನ ಸ್ನೇಹ ಮತ್ತೆ ಸಂಬಂಧದಲ್ಲಿ ಹೇಗ್ ಮಾಡ್ಬೇಕು ಅಂದ್ರೆ, ಸ್ನೇಹ ಮತ್ತೆ ಸಂಬಂಧ ಚೆನ್ನಾಗಿರ್ಬೇಕು ಅಂದ್ರೆ ಕುಟುಂಬ ಮತ್ತೆ ಸ್ನೇಹಿತರು ಹಾಗೆ ಸಮಾಜ ಚೆನ್ನಾಗಿರ್ಬೇಕು. ಆಯ್ತಾ? ಈಗ ಅದಕ್ಕೆ ನಾನು ಏನ್ ಆಕ್ಷನ್ ಪ್ಲಾನ್ ಮಾಡ್ಬೇಕು? ಮೊದಲನೇದಾಗಿ ನನ್ನ ಮನೋಭಾವಕ್ಕೆ ಸರಿ ಹೊಂದುವಂತಹ ಸ್ನೇಹಿತರನ್ನ ಮಾಡ್ಕೋಬೇಕು. ತುಂಬಾ ಜನ ಫ್ರೆಂಡ್ಸ್ ನ ಮಾಡ್ಕೊಳ್ಳೋದಲ್ಲ, ಉನ್ನತ ಮಟ್ಟದ ಚಿಂತನೆ ಇರುವಂತವ್ರ ಜೊತೆ ನಾವು ಸೇರ್ಬೇಕು. ಯಾವಾಗ್ಲೂ ಬದುಕಿನ ಬಗ್ಗೆ ಭರವಸೆ ಇಟ್ಕೊಂಡಿರೋರು, ಬದುಕಿನಲ್ಲಿ ಯಾವಾಗ್ಲೂ ಒಳ್ಳೇದನ್ನ ಮಾಡ್ತಾ ಇರೋರು, ಹಾಗೆ ದೊಡ್ಡ ದೊಡ್ಡ ವಿಷನ್ ಇಟ್ಕೊಂಡಿರೋರು, ಏನು ಯಾವಾಗ್ಲೂ ಖುಷಿಯಾಗಿರೋರು, ಒಳ್ಳೆ ಚಿಂತನೆಗಳನ್ನ ಮಾಡ್ತಾ ಇರ್ತಾರೆ ಅವ್ರ ಒಳಗಡೆ. ಅಂತಹ ವ್ಯಕ್ತಿಗಳ ಜೊತೆ, ಉನ್ನತ ಮಟ್ಟದ ಚಿಂತನೆ ಉಳ್ಳವರ ಜೊತೆ ನಾವು ಸ್ನೇಹ ಮಾಡ್ಬೇಕು. ಅದಕ್ಕೆ ಹೇಳೋದು ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ಅಂತ. ಸೊ ಇನ್ನ ಕೌಟುಂಬಿಕ ಜವಾಬ್ದಾರಿಗಳು ಏನು ಅನ್ನೋದನ್ನ ಇಡೀ ಫ್ಯಾಮಿಲಿ ಡಿವೈಡ್ ಮಾಡ್ಕೊಬೇಕು. ಒಬ್ಬರ ಕೆಲ್ಸಕ್ಕೆ ಇನ್ನೊಬ್ರು ರೆಸ್ಪೆಕ್ಟ್ ಮಾಡ್ಬೇಕು. ಸಮಾಜಮುಖಿಯಾದ ಕಾರ್ಯಗಳಲ್ಲಿ ಕೆಲವೊಂದ್ ಟೈಮು ಈ ಪರಿಸರ ದಿನಾಚರಣೆ ದಿನ ಹೋಗಿ ನಾವು ಪರಿಸರ ಕ್ಲೀನ್ ಮಾಡೋದಾಗಿರ್ಬೋದು, ಗಿಡ ನೆಡೋದಾಗಿರ್ಬೋದು, ಈ ತರ ಪರಿಸರಕ್ಕೆ ಸಂಬಂಧಪಟ್ಟಂತೆ ಅಥವಾ ಸಮಾಜಮುಖಿ ಕಾರ್ಯಗಳಲ್ಲಿ ಕೆಲವೊಂದ್ ಟೈಮ್ ಕೆಲವೊಂದು ಥಿಯೇಟರ್ದು ಪ್ರೋಗ್ರಾಮ್ ನಡೀತಾ ಇರುತ್ತೆ, ಯಾವ್ದೋ ಶೋ ಆಗ್ತಾ ಇರುತ್ತೆ, ಡ್ರಾಮಾಗಳಾಗ್ತಾ ಇರುತ್ತೆ, ಆ ತರದೆಲ್ಲ ಪಾರ್ಟಿಸಿಪೇಟ್ ಮಾಡೋದು, ಇದೆಲ್ಲ ಮಾಡೋದ್ರಿಂದ ನಾವು ಸ್ನೇಹ ಸಂಬಂಧಗಳು ಕೂಡ ನಾವು ಡೆವಲಪ್ ಮಾಡ್ಕೋಬಹುದು. ಇದು ಆಕ್ಷನ್. ನೆಕ್ಸ್ಟ್ ಇನ್ನು ವೈಯಕ್ತಿಕ ವಿಕಾಸ, ನಾನು ಸೆಲ್ಫ್ ಡೆವಲಪ್ಮೆಂಟ್ ಆಗ್ಬೇಕು ಅನ್ನೋದು ನಿಮ್ ಕಾನ್ಸೆಪ್ಟ್ ಆದ್ರೆ, ಮೊದಲನೇದು ನನ್ನ ಗುರಿ ಮತ್ತೆ ಉದ್ದೇಶಗಳು ಏನು ಅಂತ ಲಿಸ್ಟ್ ಮಾಡ್ಕೊಬೇಕು. ಅದಾದ ಮೇಲೆ ಸ್ವಯಂ ಶಿಸ್ತು ಅಂದ್ರೆ ಸೆಲ್ಫ್ ಡಿಸಿಪ್ಲಿನ್ ನಾನು ಸೆಲ್ಫ್ ಡಿಸಿಪ್ಲಿನ್ ಆಗಿರ್ಬೇಕು. ನಾನು ಸಮತೋಲನ ಅಂದ್ರೆ ನಾನು ಸಮತೋಲಿತ ಹಾಗೂ ಯಶಸ್ವಿ ಜೀವನ ಮಾಡ್ಬೇಕು. ಬ್ಯಾಲೆನ್ಸ್ಡ್ ಲೈಫು, ಸಕ್ಸಸ್ಫುಲ್ ಲೈಫ್ ನ ಮಾಡ್ಬೇಕು. ಇದು 2ನೇ ಸ್ಟೆಪ್. ಅದಕ್ಕೆ ಏನ್ ಕಾರ್ಯತಂತ್ರ ಅಂದ್ರೆ ತಾರ್ಕಿಕ ಚಿಂತನೆ ಮೂಲಕ ವೈಯಕ್ತಿಕ ವಿಶ್ಲೇಷಣೆ. ಈಗ ನಾನು ಆ ಗುರಿ ಉದ್ದೇಶಗಳನ್ನ ಸಾಧನೆ ಮಾಡೋಕೆ ಏನೇನೆಲ್ಲ ಮಾಡ್ಬೇಕು, ನನ್ನ ಸಾಮರ್ಥ್ಯ ಏನು, ನನ್ನ ದೌರ್ಬಲ್ಯಗಳೇನು ಅಂತ ಲಿಸ್ಟ್ ಮಾಡ್ಕೊಬೇಕು. ಘನವಾದ ಉದ್ದೇಶಗಳನ್ನ ನಿಗದಿಪಡಿಸಿ ಆ ಉದ್ದೇಶಗಳಿಗಾಗಿ ನನ್ನ ಸಮಯವನ್ನ ನನ್ನ ಎನರ್ಜಿಯನ್ನ ನಾನು ಅದಕ್ಕೆ ಫೋಕಸ್ ಮಾಡ್ಬೇಕು. ಇದು ಕಾರ್ಯತಂತ್ರ. ಬದುಕಿನ ಪಾಠಗಳನ್ನ ನಾವು ಕಲ್ತು ಅದರಿಂದ ಆ ಬದುಕಲ್ಲಿ ಬಂದಿರುವಂತಹ ಕಷ್ಟಗಳಿಂದ ಪಾಠಗಳನ್ನ ಕಲಿಬೇಕು. ಹಾಗೆ ಹೆಚ್ಚು ಕಲಿಯೋದ್ರಿಂದ ಸರಿಯಾದ ಸನ್ನಿವೇಶದಲ್ಲಿ ಕಲಿತಿರೋದನ್ನ ಸರಿಯಾದ ಸನ್ನಿವೇಶದಲ್ಲಿ ಬಳಸ್ಕೊಂಡ್ರೇನೆ ಯಶಸ್ಸು ಅಂತ ಹೇಳ್ತಾ ಇದ್ದಾರೆ. ನಾವು ಕಲ್ತಿದೀವಿ, ನನ್ಗಿದ್ ಗೊತ್ತಿದೆ ಅಲ್ಲ. ನಾನು ಅದಕ್ಕೆ ಹೇಳ್ತಿರ್ತೀನಿ, ನಿಮ್ಗೆ ಕಾಫಿ ಮಾಡಕ್ ಬರುತ್ತೆ ಅಂದ್ಮೇಲೆ ಯಾರು ಗೆಸ್ಟ್ ಬಂದಾಗ ಕಾಫಿ ಮಾಡ್ಕೊಟ್ರೆ ಅದಕ್ಕೆ ಒಂದು ವ್ಯಾಲ್ಯೂ. ಕಾಫಿ ಮಾಡಕ್ ಬರುತ್ತೆ ನಂಗೆ, ಬಟ್ ನಾನು ಯಾರಿಗೂ ಮಾಡ್ಕೊಡಲ್ಲ ಅಂದ್ರೆ ವ್ಯಾಲ್ಯೂ ಇಲ್ಲ. ಹಂಗೇನೆ ನಾವು ವಿದ್ಯೆ ಕಲ್ತು ನಾನೇನು ಮಾಡಲ್ಲ ಅಂದ್ರೆ ವ್ಯಾಲ್ಯೂ ಇಲ್ಲ ಅಲ್ವಾ? ನೀವು ಡಾಕ್ಟರ್ ಆಗಿರಿ, ಇಂಜಿನಿಯರ್ ಆಗಿರಿ, ನೀವೇನು ನಾನು ಓದಿದ್ದೀನಿ ಬಟ್ ಏನು ಕೆಲಸ ಮಾಡಲ್ಲ ಅಂದ್ರೆ ಆ ಓದಿರೋದಕ್ಕೆಲ್ಲ ವೇಸ್ಟ್ ಅಲ್ವಾ? ಅಂದ್ರೆ ವ್ಯರ್ಥ ಅಲ್ವಾ? ಆ ಓದಿರೋದು ವೇಸ್ಟ್ ಅಲ್ಲ, ನಾನು ಉಪಯೋಗಿಸ್ಕೊಳ್ದೆ ಇರೋದು ವೇಸ್ಟ್ ಅಲ್ವಾ? ಸೊ ಅದಕ್ಕೆ ಇಲ್ಲಿ ನಮ್ಮ ವೈಯಕ್ತಿಕ ವಿಕಾಸ, ನಾವು ಸೆಲ್ಫ್ ಡೆವಲಪ್ಮೆಂಟ್ ಆಗ್ಬೇಕು ಅಂದ್ರೆ ನಾವು ಈ ತರ ನಮ್ಮ ಜೀವನನ ನೋಡ್ಬೇಕು, ಈ ತರ ಪ್ಲಾನ್ ಮಾಡ್ಕೊಬೇಕು. ಈಗ ಮೇಲಿರುವಂತಹ ಎಲ್ಲಾ ಕಾರ್ಯತಂತ್ರಗಳನ್ನ ನೀವು ವಿವಿಧ ಬದುಕಿನಲ್ಲಿ ಆಯಾಮಗಳಲ್ಲಿ ಬಳಸೋದಾದ್ರೆ ಏನೆಲ್ಲ ಬೆನಿಫಿಟ್ಸ್ ಆಗ್ಬೋದು?
ನಿಮ್ಮೊಳಗಡೆ ಒಂದು ವಿಷಯಗಳ ಬಗ್ಗೆ ಏನು ವಿಶ್ಲೇಷಣೆ ಮಾಡುವಂತ ಗುಣ ಜಾಸ್ತಿ ಆಗತ್ತೆ. ಪ್ರಶ್ನೆ ಕೇಳುವಂತಹ ಒಂದು ಗುಣ ಜಾಸ್ತಿ ಆಗಿ ನಿಮ್ಮ ಪ್ರಶ್ನೆಗಳಿಗೆ ಒಂದು ಸ್ಪಷ್ಟತೆ ಸಿಗತ್ತೆ. ತಾರ್ಕಿಕವಾಗಿ ಭಿನ್ನವಾಗಿ ಯೋಚನೆ ಮಾಡೋದನ್ನ ಕಲಿತೀರಾ. ಭವಿಷ್ಯದ ಬಗ್ಗೆ ಮುನ್ನೋಟವನ್ನ ನೀವು ತಗೊಳ್ತೀರಾ. ಹಾಗೆ ಅದಕ್ಕೆ ನೀವು ಸಿದ್ಧತೆ ಪಡ್ಕೊಳ್ತೀರಾ. ಒಂದು ಫೇಲ್ ಆದ್ರೆ ಪ್ಲಾನ್ ಎ ಫೇಲ್ ಆದ್ರೆ ಪ್ಲಾನ್ ಬಿ ಗೆ ನೀವು ರೆಡಿ ಆಗಿರ್ತೀರಾ, ಅಕ್ಸೆಪ್ಟ್ ಮಾಡ್ಕೊಳ್ತೀರಾ. ಬದಲಾವಣೆಗೆ ತಕ್ಕಂತೆ ಹೊಸ ಕೌಶಲ್ಯಗಳನ್ನ ಕಲಿತೀರಾ. ಲಾಭ ನಷ್ಟಗಳನ್ನ ನಿರೀಕ್ಷೆ ಮಾಡಿ ಲೆಕ್ಕಾಚಾರ ಮಾಡ್ತೀರಾ. ಪರಿಣಿತರ ಮಾರ್ಗದರ್ಶನ, ಯಾರು ಅದರಲ್ಲಿ ಸಕ್ಸಸ್ ಆಗ್ತಿದ್ದಾರೆ, ಯಾರು ಅದರಲ್ಲಿ ಅನುಭವ ಪಡ್ಕೊಂಡಿದ್ದಾರೆ, ಅವರಿಂದ ಕಲಿತೀರಾ. ಸಂವಹನ ಹಾಗೂ ಸಂಬಂಧಗಳನ್ನ ನಿರ್ವಹಣೆ ಮಾಡ್ತೀರಾ ಚೆನ್ನಾಗಿ. ವೈಯಕ್ತಿಕ ಶಿಸ್ತಿನೊಂದಿಗೆ ನಿರಂತರ ಪ್ರಯತ್ನ ಮಾಡೋದಕ್ಕೆ ನಿಮ್ಗೆ ಈ ಒಂದು ಕಾರ್ಯತಂತ್ರ ನಿಮ್ಗೆ ವರ್ಕೌಟ್ ಮಾಡ್ಕೊಡತ್ತೆ. ಈ ರೀತಿ ವ್ಯೂಹಾತ್ಮಕ ಕಾರ್ಯತಂತ್ರವು ಪ್ರತಿಯೊಬ್ಬರ ಬದುಕಿನಲ್ಲಿ ಅಳವಡಿಸಿಕೊಳ್ಳಲೇಬೇಕಾಗಿರುವ ಕೌಶಲ್ಯವಾಗಿದ್ದು, ಇದು ಸಾಧಾರಣ ವ್ಯಕ್ತಿಗಳ ಕೈಲಿ ಆಗಲ್ಲ. ಇದು ಅಸಾಮಾನ್ಯ ವ್ಯಕ್ತಿಗಳ ಬ್ರಹ್ಮಾಸ್ತ್ರವಾಗಿದೆ. ಹಾಗಾಗಿ ನೀವು ನಿಮ್ಮ ಜೀವನದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಅಚೀವ್ ಆಗ್ಬೇಕು ಅಂತ ಅಂದ್ರೆ ನಿರಂತರವಾದ ಪ್ರಯತ್ನ ಮಾಡ್ತಾ ಇರ್ಬೇಕು. ಆ ನಿರಂತರವಾದ ಪ್ರಯತ್ನಕ್ಕೆ ಮುಂಚೆ ಅದಕ್ಕೆ ಪ್ಲಾನ್ ಮಾಡ್ಕೋಬೇಕು. ಮೊದಲು ನನಗೇನ್ ಬೇಕು ಅಂತ ಗೊತ್ತಿರ್ಬೇಕು, ಅದಕ್ಕೆ ಪ್ಲಾನ್ ಮಾಡ್ಕೊಬೇಕು. ಆ ಪ್ಲಾನ್ಗೆ ಆಕ್ಷನ್ ಪ್ಲಾನ್ ಮಾಡ್ಕೋಬೇಕು. ಮೆಂಟಲಿ ಪ್ಲಾನ್ ಬೇರೆ, ಆಕ್ಷನ್ ಪ್ಲಾನ್ ಬೇರೆ. ಸೊ ಅದನ್ನ ಮಾಡ್ಕೊಬೇಕು. ಅದಾದ ಮೇಲೆ ಅದಕ್ಕೆ ನಿರಂತರವಾದ ಎಫರ್ಟ್ನ ಹಾಕ್ಬೇಕು. ಆಗ ನಾವು ಏನು 10 ವರ್ಷದಲ್ಲಿ ಸಾಧನೆ ಮಾಡ್ಬೇಕು ಅನ್ಕೊಂಡಿದೀವಿ ಅದನ್ನ 1 ವರ್ಷದಲ್ಲಿ ಮಾಡಬಹುದು ಅನ್ನೋದನ್ನ ಸಫಲತೆಗಾಗಿ ವಿಭಿನ್ನವಾದ ಕಾರ್ಯತಂತ್ರವನ್ನ ಬಳಸಿ ಅಂತ ಹೇಳ್ತಿದ್ದಾರೆ. ಅಂದುಕೊಂಡ ಗುರಿಯನ್ನು ಸಾಧಿಸಲು ಉತ್ತಮ ಜ್ಞಾನ ಬೇಕು, ಶಿಸ್ತು ಬೇಕು, ಪರಿಶ್ರಮಗಳು ಬೇಕು. ಸೊ ಅಂದುಕೊಂಡ ಗುರಿಯನ್ನು ಸಾಧಿಸಲು ಉತ್ತಮ ಜ್ಞಾನ, ಶಿಸ್ತು ಹಾಗೂ ಪರಿಶ್ರಮಗಳ ಪಾಲು ಅರ್ಧದಷ್ಟಿದ್ದರೆ ವ್ಯೂಹಾತ್ಮಕ ಕಾರ್ಯತಂತ್ರದ ಪಾಲು ಉಳಿದರ್ಧದಷ್ಟಿದೆ. ನೋಡಿ, ನಾವು ಶಿಸ್ತು, ನಾಲೆಜು, ಹಾರ್ಡ್ ವರ್ಕು ಅರ್ಧ ನಮ್ ಜೀವನಕ್ಕೆ ಅರ್ಧ ಬೇಕಾದ್ರೆ ಇನ್ನರ್ಧ ನಾವು ಆಕ್ಷನ್ ಪ್ಲಾನ್ ಮೇಲೆ ನಿಂತಿದೆ. ಅಂದ್ರೆ ಒಂದು ಸಿಸ್ಟಮೆಟಿಕ್ ಆಗಿರುವಂತಹ ಒಂದು ನಮ್ಮನ್ನ ಗೈಡ್ ಮಾಡಿ ಸಿಸ್ಟಮೆಟಿಕ್ ಆಗಿ ಕರ್ಕೊಂಡು ಹೋಗುವಂತ ಒಂದು ಪ್ಲಾನ್ ಬೇಕಿದೆ, ಕಾರ್ಯತಂತ್ರ ಬೇಕಿದೆ. ಸೊ ಇದನ್ನ ಯಾರು ಅಳವಡಿಸ್ಕೊಳ್ತಾರೆ ಅವರು ಬೇಗ ಅಚೀವ್ ಆಗ್ತಾರೆ. ಫಾರ್ ಎಕ್ಸಾಂಪಲ್, ಎಲ್ಲೋ ಇವಾಗ ನೀವೇ ನೋಡಿ, ನಾವು ಇವಾಗ ಯಾವ್ದೋ ಒಂದು ಟ್ರಿಪ್ಗೆ ಹೋಗ್ತೀವಿ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಕಾಶ್ಮೀರಕ್ಕೆಲ್ಲೋ ಹೋಗ್ತೀವಿ ಅನ್ಕೊಳ್ಳಿ. ಬೇಡ, ಈಗ ಕೇದಾರ್ನಾಥ್ ಹೋಗ್ತೀವಿ ಅನ್ಕೊಳ್ಳಿ. ಕೇದಾರ್ನಾಥ್ ಹೋದಾಗ ನಾನೇ ಬುಕ್ ಮಾಡ್ಕೊಂಡು ನಾನೇ ಹೋಗ್ತೀನಿ. ನನಗಲ್ಲಿ ಇಷ್ಟಿಷ್ಟು ಪ್ಲೇಸ್ ಇದೆ, ಇಷ್ಟು ಗಂಟೆ ಕವರ್ ಮಾಡ್ಬೇಕು, ಇಲ್ಲಿ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು ಗೊತ್ತಿದೆ. ಆದ್ರೆ ರಿಸ್ಕ್ ಇರುತ್ತಾ ಇರಲ್ವಾ? ನಮ್ ಟೈಮು, ನಮ್ಮ ಎನರ್ಜಿ ಎಲ್ಲವೂ ರಿಸ್ಕ್, ಟೈಮ್ ಎಲ್ಲ ಇದಾಗುತ್ತೆ. ಅದೇ ನಾವು ಒಂದು ಏಜೆನ್ಸಿ ಕಡೆಯಿಂದ ಹೋದಾಗ ಹೌದು ಸ್ವಲ್ಪ ಹಣ ನಮಗಿಂತ ಜಾಸ್ತಿ ಅವ್ರು ಕೊಡ್ಬೇಕಾಗತ್ತೆ. ಆದ್ರೆ ಏನಕ್ಕೆ ಹಣ ಕೊಡ್ತಾ ಇದೀವಿ? ಅವ್ರಿಗೆ ಹಣ ಕೊಡೋದು, ಏಜೆನ್ಸಿಗಳಿಗೆ ಹಣ ಕೊಡೋದ್ರ ಬದಲು ನಾವೇ ಹೋಗೋಣ ಅಂತ ಯೋಚನೆ ಮಾಡ್ಬೋದು. ಆದ್ರೆ ನಮ್ಗೆ ಊಟ, ತಿಂಡಿ, ಉಳ್ಕೊಳಕ್ಕೆ ಟೈಮು, ಪಿಕಪ್ಪು, ಡ್ರಾಪು, ಅವರು ಕೊಡುವಂತಹ ಸೇವೆ, ಅವರು ಕೊಡುವಂತಹ ಸಮಯಕ್ಕೆ ನಾವು ಹಣನ ಕೊಡ್ತಾ ಇದೀವಿ ಹೊರತು ಏಜೆನ್ಸಿಗಳು ದುಡ್ಡು ತಿಂತಿದ್ದಾರೆ ಅಂತ ಹೇಳಕ್ ಮುಂಚೆ ಆ ಏಜೆನ್ಸಿಗಳು ನಮ್ಗೆ ಯಾವ ಸರ್ವಿಸ್ ಕೊಡ್ತಾ ಇದೆ, ಆ ಸರ್ವಿಸ್ನ ನಾನು ಹೊರಗಡೆ ತಗೊಳಕ್ ಸಾಧ್ಯನಾ, ಅಥವಾ ನನ್ನ ಟೈಮ್ ಸೇವ್ ಮಾಡಕ್ ಸಾಧ್ಯನಾ, ಅಥವಾ ನಾನು ಇಂಡಿವಿಜುವಲಿ ಹೋದ್ರೆ ಇವನ್ನೆಲ್ಲ ಕವರ್ ಮಾಡ್ತೀನಾ, ಇದೆಲ್ಲವೂ ಯೋಚನೆ ಮಾಡ್ಬೇಕು. ಅದಕ್ಕೆ ದೊಡ್ಡವ್ರು ಏನ್ ಹೇಳ್ತಾರೆ ಅಂದ್ರೆ, ನೀವು ಸಮಯ ಮತ್ತೆ ಹಣ, ಓಕೆ, ಎರಡರಲ್ಲಿ ಯಾವುದು ತುಂಬಾ ಮುಖ್ಯ ಅಂತ ಅಂದಾಗ ತುಂಬಾ ಜನ ಸಾಧಾರಣ ಪೀಪಲ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಹಣವನ್ನ, ಆದ್ರೆ ಯಶಸ್ವಿ ವ್ಯಕ್ತಿಗಳು ಸೆಲೆಕ್ಟ್ ಮಾಡ್ಕೊಳ್ಳೋದು ಸಮಯವನ್ನ. ಓಕೆ, ಸೊ ಟೈಮ್ ಅಂಡ್ ಮನಿ ಅಂತ ಬಂದಾಗ, ಇನ್ ಕೇಸ್ ಮನಿಯನ್ನ ನಾವು ಹೆಚ್ಚು ಖರ್ಚು ಮಾಡಿದ್ರೂ ಪರವಾಗಿಲ್ಲ, ನಮ್ಗೆ ಟೈಮ್ ಇಂಪಾರ್ಟೆಂಟು, ನಮ್ಮ ಎನರ್ಜಿ ಇಂಪಾರ್ಟೆಂಟ್ ಅಂತ ಅನ್ನೋರು ಓನ್ಲಿ ಸಕ್ಸಸ್ಫುಲ್ ಪೀಪಲ್ ಮಾತ್ರ. ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಾವು ಟೈಮಿಗೆ ಫುಲ್ ವ್ಯಾಲ್ಯೂ ಕೊಡ್ಬೇಕು. ಹಾಗೆ ಆ ಟೈಮು ನಾವೇನ್ ವ್ಯಾಲ್ಯೂ ಕೊಡ್ತೀವಲ್ಲ, ಆ ವ್ಯಾಲ್ಯೂನ ಟೈಮೇ ವಾಪಸ್ ನಮ್ಗೆ ರಿಟರ್ನ್ ಕೊಡುತ್ತೆ, ಇನ್ನೂ ವ್ಯಾಲ್ಯೂ ಕೊಡುತ್ತೆ. ಓಕೆ, ಆ ಟೈಮಿಗೆ ಕೊಡೋ ವ್ಯಾಲ್ಯೂನೇ ನನಗೆ ಹಣವನ್ನು ಕೂಡ ಜಾಸ್ತಿ ಸಂಪಾದನೆ ಮಾಡೋಕೆ ಇನ್ನಷ್ಟು ಟೈಮ್ ಕೊಡುತ್ತೆ. ಸ್ವಲ್ಪ ರಿವೈಂಡ್ ಮಾಡಿ ಕೇಳಿಸ್ಕೊಳ್ಳಿ, ಅರ್ಥ ಆಗುತ್ತೆ ನಾನು ಏನ್ ಹೇಳ್ದೆ ಅಂತ. ಸೊ ಹಾಗಾಗಿ ಈ ಒಂದು ಕಾರ್ಯತಂತ್ರವನ್ನ ನಿಮ್ಮ ಕ್ಷೇತ್ರಗಳಲ್ಲಿ ನೀವೊಬ್ಬ ವ್ಯಕ್ತಿಯನ್ನ ನಿಮ್ಮನ್ನ ನಂಬೋ ಹಾಗೆ ಮಾಡ್ಬೇಕಾ, ಒಬ್ಬ ವ್ಯಕ್ತಿ ನಿಮ್ಗೆ ರೆಸ್ಪೆಕ್ಟ್ ಮಾಡ್ಬೇಕಾ, ಒಬ್ಬ ವ್ಯಕ್ತಿ ನಿಮಗೆ ಕೊಟ್ಟಿರೋ ಕೆಲ್ಸನ ಮತ್ತೊಮ್ಮೆ ನಂಬಿ ನಿಮಗೆ ಕೊಡ್ಬೇಕಾ, ಆ ವ್ಯಕ್ತಿಯಿಂದ ನೀವು ಪಡ್ಕೊಂಡಿರುವಂತ ಬೆನಿಫಿಟ್ನ ನೀವು ಅದಕ್ಕಿಂತ 10 ಪಟ್ಟು ಮೌಲ್ಯ ವಾಪಸ್ ಕೊಡ್ಬೇಕಾ? ಹಾಗಿದ್ರೆ ವ್ಯೂಹಾತ್ಮಕ ಕಾರ್ಯತಂತ್ರ ಗುಣಗಳು ನಿಮ್ಮೊಳಗಡೆ ಇದ್ರೆ ಮಾತ್ರನೇ ನೀವು ಅದನ್ನ ಅಚೀವ್ ಮಾಡಕ್ ಸಾಧ್ಯ, ಇಲ್ಲ ಅಂದ್ರೆ ಆಗಲ್ಲ. ಓಕೆ, ಸೊ ಏನ್ ಅರ್ಥ ಆಯ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಹೊಸ ಚಾಪ್ಟರ್ನ ನಾಳೆ ಓದೋಣ. ಥ್ಯಾಂಕ್ ಯು.